ಪಂತಣ್ಣ 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 ಬೈ KL ರಾಹುಲ್ ಸ್ಟ್ರೈಕ್ನಾಗ ಅದಾನ. ಇನ್ನು ಎಷ್ಟು ಬೇಕು ಗೊತ್ತನ? 5 ರನ್ ಬೇಕು, 5 ರನ್. ಅವನವನ ಲಾಸ್ಟ್ 17.4 ಓವರ್ಸ್ ಐತಿ. ಇನ್ನು 5 ರನ್ ಬೇಕು. KL ರಾಹುಲ್ 51 ರನ್ ಹೊಡೆದಾನ. ಅವನ ಹೊಡೆದ ಸಿಕ್ಸರ್ ಬೈ ಸಿಕ್ಸರ್. KL ರಾಹುಲ್ ಫಿನಿಶ್ ಮಾಡ್ದ. KL ರಾಹುಲ್ ಫಿನಿಶ್ ಮಾಡ್ದ, 6 ಹೊಡೆದ, ಮ್ಯಾಚು ಗೆದ್ರ. ಅವನವನು ಡಿ ಸಿ ದಿ 12 ಪಾಯಿಂಟ್ಸ್. ಏನು ಸೆಲೆಬ್ರೇಟ ಮಾಡಲಿಲ್ಲಪ್ಪ ಅವನವನು, ಸೈಲೆಂಟ್ ಅದಾನ. ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಟ್ ನೀನು ಎಕ್ಸ್ ಟೀಮ್ಮೇಟ್ ಮುಂದೆ, ಸಾರಿ ಓನರ್ ಮುಂದೆ, ಸಂಜೀವ್ ಗೋಯಂಕಾಗ ತೋರಿಸು ಬ್ಯಾಟಿಂಗ್ ಮಾಡಿ ಅಂತ. ಹಿಂಗಿಟ್ಟು ಬ್ಯಾಟ್ ಗ್ರಿಪ್ ತಗೊಂಡು ಹಂಗೆ ಹಾಕೇ ಬಿಡ್ತೀನಿ ನಾವು ಮಗನ ಅಂಥೇಳಿ. ವೇಸ್ಟ್. संजीव गोयंका हमको विनिंग माइंडसेट वाला प्लेयर चाहिए. हमको विराट कोहली को आरसीबी को कैसा वैल्यूएशन मिलता है? विराट कोहली से अगर एलएसजीबी को अच्छी वैल्यूएशन चाहिए तो कौन ला दे सकता है? ऋषभ पंत ला दे सकता है ಅಂತೇಳಿ ಇಂಥ ಡೈಲಾಗ್ ಎಲ್ಲ ಹೊಡೆದು ಅವನ ಹಡ ಅವನ ಪ್ರೆಷರಿಗೆ ಹಾಕಿ ಅವ ಆಟಾಡಕ್ಕವಲ್ಲ. ಚೂತ್ಯ ಅವನ ಶಾರ್ಟ್ ಹೊಡ್ಯಾಕೆ ಹೋಗ್ತಾರ. ಜೇಮ್ಸ್ ಆಂಡರ್ಸನ್ಗೆ ಟೆಸ್ಟ್ ಮ್ಯಾಚಿಗೆ 6 ಹೊಡ್ಯಾಕೆ ಹೋಗಿ ಹೊಡೆದಿದ್ನಲ್ಲ, ಅಂಥ ಶಾರ್ಟ್ ಹೊಡ್ಯಾಕೆ ಹೋಗಿ ಔಟ್ ಆದ ಇವತ್ತು. ಅದು ಡಕ್ಔಟ್ ಅದ 2 ಬಾಲಿಗೆ 0. ಅವನವನು ಪಂತ್ ಮಾತ್ರ ಲಾಸ್ಟಿಗೆ 7th ಡೌನ್ ವಿಕೆಟಿಗೆ ಬಂದು ಡಕ್ಔಟ್ ಅದವ. ಡಕ್ಔಟ್ ಕ್ಲೀನ್ ಬೋಲ್ಡ್. ಜೇಮ್ಸ್ ಆಂಡರ್ಸನ್ ಗತೆ ಅವನವನು 6 ಹೊಡ್ಯಾಕೆ ಹೋದ. ಮುಖೇಶ್ ಕುಮಾರ್ ಬೌಲಿಂಗಿಗೆ ಅವನವನು ಸೀದಾ ಅದು ತೊಡಿಗೆ ಬಿದ್ದು ಕ್ಲೀನ್ ಬೋಲ್ಡ್. ಥೋ ಅವ ಸಂಜೀವ್ ಗೋಯಂಕಾ ಹಮಾರಾ ಟೀಮ್ ಮೇ ವಿನ್ನಿಂಗ್ ಮೈಂಡ್ ಸೆಟ್ ವಾಲಾ ಚಾಹಿಯೆ ಅಂತ ಅಂದಾಗ ಅವನ ಹಡ ರಿಷಬ್ ಪಂತ್ರ ತೊಗೊಂಡು 27 ಕೋಟಿ ಕೊಟ್ಟು ತೊಗೊಂಡಾರ. ಅವನ ಹಡ ಅವನ್ನ ಅದಂತೀವಲ್ಲ, ಕಂಪ್ನಿ ಚೇಂಜ್ ಮಾಡಿದಾಗ ಒಳ್ಳೆ ಪ್ಯಾಕೇಜ್ ಸಿಕ್ಕೈತಿ. ಒಳ್ಳೆ ಪ್ಯಾಕೇಜ್ ಸಂಬಂಧ ಅವನವನು ಬಿಟ್ಟ ಫ್ರಾಂಚೈಸಿನ, ಡೆಲ್ಲಿ ಫ್ರಾಂಚೈಸ್ನ. ಚಲೋ ಫ್ರಾಂಚೈಸ ಸಿಕ್ತ, ಒಳ್ಳೆ ಕಂಪ್ನಿನ ಸಿಕ್ತ. ಬಟ್ ಟಾಕ್ಸಿಕ್ ಬಾಸ್ ಅವ ಯಾರ್ಲೇ ಮಾರೆ ಅವ ಸಂಜೀವ್ ಗೋಯಂಕ. ಅವನ ಹೌದಪ್ಪ ನೀನು ಓನರ್, ಓಕೆ, ಬಟ್ ಯಾರು ಆ ಲೆವೆಲಿಗೆ ಮೈಕ್ರೋ ಮ್ಯಾನೇಜ್ ಮಾಡ್ತಾರೆ? ಟೀಮ್ ಪ್ಲೇಯರ್ಸಿಗೆ ಗೊತ್ತಿರ್ತೈತಿ ಹೆಂಗೆ ಆಡಬೇಕು, ಎಂಥ ಸಿಚುವೇಶನ್ದಾಗ ಹೆಂಗೆ ಕಮ್ ಬ್ಯಾಕ್ ಮಾಡ್ಬೇಕು, ಅವ್ರ ಮೈಂಡ್ಸೆಟ್ ಏನಂತ ಅವ್ರಿಗೆ ಗೊತ್ತಿರ್ತದೆ, ಆಟ ಆಡೋದು ಗೊತ್ತಿರ್ತೈತಿ. ಬಟ್ ಇವೇನಿಲ್ಲ, ಎಲ್ಲದ್ರಾಗೂ ಇನ್ವಾಲ್ವ್ ಆಗ್ತಾನೆ. ಮ್ಯಾಚ್ ಮುಗಿಯೋಕ್ಕಿಂತ ಮುಂಚೆನೇ ಇನ್ವಾಲ್ವ್ ಇರ್ತಾನೆ, ಮ್ಯಾಚ್ ಸ್ಟಾರ್ಟ್ ಆದಾಗೂ ಇನ್ವಾಲ್ವ್ ಇರ್ತಾನೆ, ಮ್ಯಾಚ್ ಮುಗಿದಾದ್ಮೇಲೆ ಪ್ಲೇಯರ್ ಜೊತೆ ಹೋಗಿ ಇವನ ಡಿಸ್ಕಷನ್ ಮಾಡ್ತಾನೆ ಅವನು. ಆಮೇಲೆ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ಇವನು ಅವ್ರಿಗೆ ಮೋಟಿವೇಶನ್ ಕೊಡ್ತಿರ್ತಾನೆ. ನೀನು ಏನು ಪ್ಲೇಯರ್ ನೀನು ಹೌದಪ್ಪ, ಟೀಮ್ ಓನರ್ ಇರ್ತಾರೆ, ಬಟ್ ಇಷ್ಟೊಂದು ಇನ್ವಾಲ್ವ್ ಆಗಬಾರ್ದು. ಪ್ಲೇಯರ್ಸಿಗೆ ಫ್ರೀಡಮ್ ಕೊಡ್ಬೇಕು. ಆ್ಯಕ್ಚುಲಿ ಅವ್ರದ್ದೊಂದು ಬ್ಯಾಡ್ ಫಾರ್ಮ್ ಅಂತ ಇರುತ್ತೆ. ಎಷ್ಟೊಂದು ಸೋಲೋ ಮ್ಯಾಚ್ನ ಗೆಲ್ತಾರೆ, ಮ್ಯಾಚ್ ಸೋಲ್ತಾರೆ. ಹೋದ ಮ್ಯಾಚ LSG 2 ರನ್ನಿಂದ ಗೆದ್ದೈತೆ ರಾಜಸ್ಥಾನ್ ಮೇಲೆ. ರಾಜಸ್ಥಾನ್ ಚೋಕ್ ಹೊಡಿತು ಬಿಡೋದು, 2 ರನ್ನಿಂದ ಗೆದ್ದೈತಿ. ಬಟ್ ಇವೇನದಲ್ಲ ಸಂಜೀವ್ ಗೋಯಂಕಾ ಟಾಕ್ಸಿಕ್ ಬಾಸ್. ಒಳ್ಳೆ ಪ್ಯಾಕೇಜ್ ಸಿಕ್ಕೈತಿ ರಿಷಬ್ ಪಂತ್ಗೆ, ಬಟ್ ಟಾಕ್ಸಿಕ್ ಬಾಸ್ ಸಿಕ್ಕಾನ. ಅವನವನ ಹೆಜ್ಜಿಗೂ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾನೆ ಅವ. ನಿನ್ನ ಪ್ಲೇಯರ್ಸ್ನ ಅವ್ರು ಎಕ್ಸ್ಪ್ರೆಸ್ ಮಾಡಕ್ಕೆ ಬಿಡು, ಅವ್ರನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬಿಡು, ಅವ್ರಿಗೊಂದು ಫ್ರೀಡಮ್ ಕೊಡು. ಮ್ಯಾಚ್ ಮುಗಿದಾದ್ಮೇಲೆ ಸೀದಾ ಗ್ರೌಂಡಿಗೆ ಬಂದು ಅವ್ರು ಕುತ್ತಿಗೆ ಕೊಳ್ಳಿನ ಪಟ್ಟಿ ಹಿಡ್ದು ಹಿಂಗೆ ಏನಾಯ್ತು ಮ್ಯಾಚ್, ಹಂಗ್ಯಾಕೆ ಆಯ್ತು ಮ್ಯಾಚ್ ಅದ, ನೀ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಅವನ ಇಂಥವು ಕೇಳೋದು ಬಿಟ್ಟು ಅವನನ್ನು ಫ್ರೀಡಮ್ ಕೊಡು. ಯಾರು ಹಿಂಗೆಲ್ಲ ಮಾಡಿದ್ರು ಅವನವನು ಒಂದು ಮ್ಯಾಚ್ ಸೋದ್ರೂ ಅವನವನ ಬಾಯಿಗೆ ಬಂದಿರ್ತೈತಿ. ಅವನವನು ಏನಂತಾನಪ್ಪ ಅವ ಮ್ಯಾನೇಜರ್, ಏನಂತಾನಪ್ಪ ಇವ ಬಾಸ್ ಅನ್ನೋ ಥರ ಅದನವ ಸಂಜೀವ್ ಗೋಯಂಕಾ. ರಿಷಬ್ ಪಂತ್ ಅವ ತನ್ನ ಟೀಮ್ಮೇಟ್ಸ್ಗೆ, ತನ್ನ ಕೊಲೀಗ್ಸ್ ವಿಚಲ್ ಮಾರ್ಷ್, ಎಡಮ್ ಮಾಕ್ರಮ್, ಆಯುಷ್ ಬದೂನಿಗೆ ಹೇಳ್ಬೇಕು ಥ್ಯಾಂಕ್ಸ್. ಅವ ಎಷ್ಟು ಚಲೋ ಆಡಾಕತ್ತಾನ ಅವನ. ಆಮೇಲೆ ನಿಕೋಲಸ್ ಪೂರನ್ಗೆ ನೀನು ಅವ್ರದ್ದೊಂದು ಫೋಟೋ ಹಾಕ್ಕೊಂಡು ಪೂಜೆ ಮಾಡಿ ಮನ್ಯಾಗ. ಇಲ್ಲಾಂದ್ರೆ ಸಂಜೀವ್ ಗೋಯಂಕಾ ಏನು ಮಾಡ್ತಿದ್ನೆ ನಿಂದ. ಅಯ್ಯೋ ಹಣೆ ಬಾರ. ವರ್ಸಸ್ TC ವರ್ಸಸ್ LSG ಆದಾಗ ಫಸ್ಟ್ ಮ್ಯಾಚ್ನಾಗ KL ರಾಹುಲ್ ಇರಲಿಲ್ಲ, ಬಟ್ ಸ್ಟಿಲ್ DC ಮ್ಯಾಚ್ ವಿನ್ ಆಯ್ತು ಅಶುತೋಷ್ ಶರ್ಮಂದ ಸೆಕ್ಸಿ ಫಿನಿಶಿಂಗಿಂದ. ಬಟ್ ಇವತ್ತು ಅಗೇನ್ DC ವರ್ಸಸ್ LSG ಐತಿ, KL ರಾಹುಲ್ ಆಡಾಕತ್ತಾನ. LSG 10th ಓವರ್ವರೆಗೂ ಚಲೋ ಬ್ಯಾಟಿಂಗ್ ಮಾಡಿ ಓಪನರ್ಸ್ ಆಡಿನ್ ಮಾಕ್ರಮ್ ಮತ್ತು ಮಿಚಲ್ ಮಾರ್ಷ ಭಾರಿ ಚಲೋ ಆಡಿದ್ರೆ. ಆಮೇಲೆ ನಿಕೋಲಸ್ ಪೂರನ್ನೂ ಆಡಲಿಲ್ಲ. ಅಬ್ದುಲ್ ಶಮಾದ್ 11 ಓವರಿಗೆ ಬಂದಾನ, 11ನೇ ಓವರಿಗೆ. ರಿಷಬ್ ಪಂತ್ 7th ಡೌನ್ ಬಂದಾನ ಗುರು. ಅಯ್ಯೋ ನಾವು ಹಡ
ಫಾರ್ಮ್ ಒಳಗಿಲ್ಲ ಓಕೆ, ಬಟ್ ಅಷ್ಟು ಲೇಟ್ ಬರುತ್ತೆ ಎಲ್ಲನ. ಆಮೇಲೆ ಎಂಥ ಹೊಲಸು ಶಾರ್ಟ್ಲೇ ಮಾರಾಯ ಅದು. ಟೆಸ್ಟ್ ಮ್ಯಾಚ್ನಾಗ ಜೇಮ್ಸ್ ಆಂಡರ್ಸನ್ಗೆ ಹೊಡ್ಯಕ್ಕೆ ಹೋಗ್ತಾನ ಅವನು ಸ್ವಿಚ್ ಆಗಿ ಹಿಂದೆ 6 ಹಂಗೆ ಹೊಡ್ಯೋಕ್ಕಾಗಿ ಕ್ಲೀನ್ ಬೋಲ್ಡ್ ಮಾರ್ಯ. ಲಾಸ್ಟ್ 3 ಓವರ್ ಇದ್ದಾಗ ಲಾಸ್ಟ್ 3 ಬಾಲ್ ಇದ್ದಾಗ ಬಂದಿದ್ದ. ಒಂದು ಬಾಲ್ ಡಾಟು, ಒಂದು ಬಾಲ್ ಅವನು ಹಡ ಕ್ಲೀನ್ ಬೋಲ್ಡ್. ಅಯ್ಯೋ ಹಣೆ ಬರಹ. ಅವನೊಂದು 159 ಹೊಡೆದಾರ, 168 ಟಾರ್ಗೆಟ್. ಬೈ ಅದು 159 ಹೋಗಿದ್ದು ಎಷ್ಟು ಒಂದು ಮರ್ಯಾದೆ ಪ್ರಶ್ನೆ ಅಂತಂದ್ರೆ ಅದು ಆಯುಷ್ ಬದನಿ ಲಾಸ್ಟ್ 3 ಬಾಲಿಗೆ 3 4 ಹೊಡಿಲಿಲ್ಲ ಅಂದ್ರೆ 159ವರೆಗೂ ಹೊಕ್ಕಿದೆಯಲ್ಲ ಅವನು ಹಡಲ್ಲ. ಸ್ಟಾರ್ಟಿಂಗ್ ಇಬ್ಬರ ಓಪನರ್ ಆಡಿದ್ದು, ನಿಕ್ಲಸ್ ಪೂರನೂ ಆಡಲಿಲ್ಲ ಇವತ್ತು. ಮಿಚೆಲ್ ಸ್ಟಾರ್ಕಿಗೆ ಕ್ಲೀನ್ ಬೋಲ್ಡ್ ಆದ, ಈ ಬ್ಯಾಟಿಂಗ್ ಎಡ್ಜಾಗಿ ಸೀದಾ ಕ್ಲೀನ್ ಬೋಲ್ಡ್ ಆಗಿಬಿಟ್ಟ. ಆಮೇಲೆ ಮುಖೇಶ್ ಕುಮಾರ್ ಭಾರಿ ಹಾಕಿದ ಯಾರ್ಕರ್ ಹಾಕ್ದ. ಮಿಚೆಲ್ ಮಾರ್ಷು ಬಾಲ್ನಾಗ ಸ್ಲೈಟಾಗಿ ಸ್ವಿಂಗ್ ಆಗಿ ಆಫ್ ಸ್ಟಂಪ ಕ್ಲಿಯರಾಗಿ ಡಚಕ್ ಅಂತ ಔಟ್ ಆತು. ಆಮೇಲೆ ಅಬ್ದುಲ್ ಶಮಾದು ಆಡಲಿಲ್ಲ. ಡೇವಿಡ್ ಮಿಲ್ಲರ್ ಶಾಕಿಂಗ್ 15 ಬಾಲಿಗೆ 14 ಹೊಡೆದಾನ. ಎಂಥ ಫಿನಿಷರ್ ಅವನು. ಆ ಥರ ಆಡ್ಯಾನ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರನ್ಸ್ ಬಂತು, ಆಮೇಲೆ ಮಿಡಲ್ ಓವರ್ನಾಗ ಗೇಮ್ ಪೂರ್ತಿ ಸ್ಲೋ ಆಗಿಬಿಡ್ತು. ಆಯುಷ್ ಬದೂನಿ 27 ಬಾಲಿಗೆ ಒಂದು 36-39 ರನ್ ಹೊಡೆದ. ಅವನು ಏನಾರ ಆಡಲಿಲ್ಲ ಅಂದಿದ್ರೆ ಅವನೊಂದು ಕ್ಯಾಚ್ ಬಿಟ್ಟ ಮಿಚೆಲ್ ಸ್ಟಾರ್ಕ್ ಅವನೊಂದು ಏನಾದರೂ ಕ್ಯಾಚ್ ಹಿಡಿದಿದ್ರಂದ್ರೆ ಅವ ಆದಮೇಲೆ ಇದ್ದು ಶಾರ್ದೂಲ್ ಠಾಕೂರ್ ಶಾರ್ದೂಲ್ ಠಾಕೂರ್ ಎಷ್ಟು ಹೊಡಿತಿದ್ನೆ ನನಗೆ ಗೊತ್ತಿಲ್ಲ. ಬಟ್ LSG ಇನ್ನು ಹೀನಾಯವಾಗಿ ಸೋಲೋ ಸಿಚುವೇಶನ್ದಾಗ ಹೋಗ್ಬಿಡ್ತೈತಿ. ಇನ್ನೂ ಸೋತಿಲ್ಲ ಅವನವನು. ಇನ್ನೂ ಒಂದು 33 ರನ್ ಬೇಕು 31 ಬಾಲಿಗೆ. KL ರಾಹುಲ್ ಅದನ್ನ, ಅಕ್ಷರ್ ಪಟೇಲ್ ಅದಾರ ಸ್ಟ್ರೈಕ್ನಾಗ. ಇಬ್ಬರು ಬ್ಯಾಟರ್ ಅದಾರ ಪಿಚ್ನಾಗ. ಬಟ್ LSG ಅಂತ ಇವತ್ತು ಹೊಲಸು ಪರ್ಫಾರ್ಮೆನ್ಸ್, ಹೊಲಸು. DC ದವ್ರು ಮಸ್ತ್ ಬೌಲಿಂಗ್ ಹಾಕಿದ್ರು. ಮುಖೇಶ್ ಕುಮಾರ್ 3 ವಿಕೆಟ್ ಎತ್ತಿದ್ದ. ಮಿಚೆಲ್ ಸ್ಟಾರ್ಕು ಮೇನ್ ವಿಕೆಟ್. ನಿಕೋಲಸ್ ಪೂರನ್ ನಾಯಿಗೆ ಹೊಡೆದಂಗೆ ಹೊಡಿತಿದ್ದವ. ಅವ್ನು ವಿಕೆಟ್ ಎತ್ತಿದ್ರೆ ಗೇಮ್ ಒಳಗೆ, ಪೂರ್ತಿ ಗೇಮ್ ಒಳಗೆ. ಆ್ಯಂಡ್ ಡೆಲ್ಲಿ ಬ್ಯಾಟರ್ಸ್ ಅದ ಹೇಳ್ತೀನಲ್ಲ, ಟಾರ್ಗೆಟ್ ಗೊತ್ತಿದ್ರೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ ಅಂತ 160 ಅಂತ ಟೋಟಲ್. ಕರುಣ್ ನಾಯರ್, ಅಭಿಷೇಕ್ ಪೊರಲ್ ಬಂದ್ರೆ ಅಭಿಷೇಕ್ ಪೊರಲ್ ಸೆಕ್ಸಿ ಆಡ್ದ ಮಾತ್ರ ಹೇಳ್ಬೇಕಂತಂದ್ರೆ ಭಾರಿ ಚಲೋ ಆಡ್ದ. ಬಟ್ ಕರುಣ್ ನಾಯರ್ ಒಂದು 6 ಹೊಡೆದ. ಎಡಿಎಂ ಅಕ್ರಮ್ಗೆ ಒಂದು ಸ್ವಲ್ಪ ನಿಂತ್ಕೊಂಡು ಕೆಳಗೆ ಆಡ ಹಾಕ್ಬಿಟ್ಟು 160 ಐತಿ, ಆರಾಮ ಚೇಸಬಲ್ ಐತಿ. ನೀಟಾಗಿ ನಿಂತ್ಕೊಳ್ಳೋಣ, ಮ್ಯಾಚ್ ಫಿನಿಷವರೆಗೂ ಮಾಡೋಣ ಅಂದ್ರೆ ಅವಸರ ಮಾಡಿ ಕ್ಲೀನ್ ಬೋಲ್ಡ್ ಆದ. ಇನ್ನೊಂದು ಸ್ವೀಪ್ ಶಾಟ್ ಹೊಡ್ಯಕ್ಕೆ ಹೋದ ಕುಂತ ಲೆಗ್ ಸೈಡ್ ಕಡೆ. ಅದನ್ನು ಫಾಲೋ ಮಾಡಿ ಎಡಿನ್ ಅಕ್ರಮ್ ಕರೆಕ್ಟಾಗಿ ಕಾಲಿಗೆ ಹೋಗೋದ. ಅದು ಕಾಲಿಗೆ ಬಿದ್ದು ಅವನೊಂದು ಸೀದಾ ಸ್ಟಂಪಿಗೆ ಹೋಗಿ ಬಿತ್ತು, ಔಟ್ ಆಗಿಬಿಟ್ಟ. ಆಮೇಲೆ KL ರಾಹುಲ್ ಬಂದ. KL ರಾಹುಲ್ ಗೊತ್ತಲ್ಲ, ಮೊನ್ನೆ ವಿರಾಟ್ ಕೊಹ್ಲಿ ಹೆಂಗೆ ಆಡ್ದ, 170 ಟಾರ್ಗೆಟ್ ಚೇಸ್ ಮಾಡೋ ಟೈಮ್ ಒಳಗೆ. ಆಯ್ತು, ಇಷ್ಟು ಸಣ್ಣ ಟಾರ್ಗೆಟ್ ಐತಿ, ಇದನ್ನು ಚೇಸ್ ಮಾಡೋವರೆಗೂ ನಾನು ಇದ್ದೇ ಇರ್ತೀನಿ ಲಾಸ್ಟ್ವರೆಗೂ, ಪಕ್ಕಾ 2 ಪಾಯಿಂಟ್ ನಮ್ಮ ಹತ್ರನ ಬರ್ಬೇಕು ಅಂತ ಹೇಳಿ ಹೆಂಗೆ ಸೆನ್ಸಿಬಲ್ ಗೇಮ್ ಆಡಿ ರಿಸ್ಕ್ ತೊಗೊಳ್ಳಾರ್ದು ಆರಾಮಾಗಿ ಆಡಿದ್ನಲ್ಲ. KL ರಾಹುಲ್ ಹಂಗೆ ಆಡಾಕತ್ತಾನೆ. ಲಾಸ್ಟ್ವರೆಗೂ ನಿಂತ್ಕೊಳ್ಳೋಣ, ಮ್ಯಾಚ್ ಗೆಲ್ಸನ ಅಂತೇಳಿ ಅದು ಆಟ ಆಡಾಕತ್ತಾನೆ. ಅಕ್ಷರ್ ಪಟೇಲ ಚಾನ್ಸ್ ತೊಗೊಳತ್ತಾನೆ. ಅಕ್ಷರ್ ಪಟೇಲ 2 6 ಹೊಡೆದ ರವಿ ಬಿಷ್ಣೋಯಿಗೆ. ಈಗ ಹೆಂಗೆ ಆಗೈತಂದ್ರೆ ಡೆಲ್ಲಿದವರು ಪಂತನ ರಿಲೀಸ್ ಮಾಡಿ ಭಾಳ ಚಲೋ ಕೆಲಸ ಮಾಡ್ಬಿಟ್ರು. ಯಾಕಂದ್ರೆ ಅಭಿಷೇಕ್ ಪೊರಲ್ನ 4 ಕೋಟಿದಾಗ ರಿಟರ್ನ್ ಮಾಡ್ಕೊಂಡಿದ್ರು. ಅವನು ಅನ್ಕ್ಯಾಪ್ ಪ್ಲೇಯರ್ ಅಂತೇಳಿ ಅವ ಯಾವ ಲೆವೆಲ್ಗೆ ಆಡಾಕತ್ತಾನ. ಆ್ಯಂಡ್ ಸ್ಟೀಲ್ 14 ಕೋಟಿ ಒಳಗೆ KL ರಾಹುಲ್ ಸೆನ್ಸಿಬಲ್ ಆಡಿ ಇಂಥ ಸ್ಕೋರ್ನ ಚೇಸ್ ಮಾಡೋ ಟೈಮ್ನ ಸೆನ್ಸಿಬಲ್ ಬ್ಯಾಟಿಂಗ್ ಆಡಿ ಟೀಮ್ಸ್ ವಿನ್ನಿಂಗ್ ಸೈಡ್ ಕರ್ಕೊಂಡು ಹೋಗಕ್ಕೆ KL ರಾಹುಲ್ 14 ಕೋಟಿಗೆ ಡೆಲ್ಲಿದವ್ರು ತೊಗೊಂಡಾರ ನೋಡ. ಬೆಸ್ಟ್ ಅಂದ್ರೆ ಬೆಸ್ಟ್ ಡಿಸಿಷನ್ ಇದೆ. ಪಂತ್ ಒಂದು ಮ್ಯಾಚ್ನ ಪರ್ಫಾರ್ಮ್ ಮಾಡಕತ್ತಿಲ್ಲ, 27 ಕೋಟಿ ತೊಗೊಂಡು. ಸಂಜೀವ್ ಗೋಯಂಕರಿಂದ ಅವನು ಕಾಪಾಡ್ತಿರೋದ ಮಿಚೆಲ್ ಮಾರ್ಷ್, ಎಡಮ್ ಮಾಕ್ರಮು, ನಿಕೋಲಸ್ ಪೂರನ್. ಅದ ಅಂತೀವಲ್ಲ, ಒಂದು ಕಂಪ್ನಿಗೆ ಸೇರ್ಕೊಂಡ್ಬಿಡ್ತೇವೆ, ಅಲ್ಲ ಟಾಕ್ಸಿಕ್ ಬಾಸ್ ಅದಾನವ ಅಂತ ಕಂಪ್ನಿ ಸೇರ್ಕೊಂಡ್ಮೇಲೆ ಗೊತ್ತಾಕೈತಿ. ಬಟ್ ಸ್ಟಿಲ್ ಅಲ್ಲಿ ನೀವು ಸರ್ವೈವ್ ಹೆಂಗೆ ಆಗ್ತಿರ್ತೀರಿ, ನಿಮ್ಮ ಕೊಲೀಗ್ಸ್ ನಿಮ್ಮ ಮಾಡಿರೋ ಪುಣ್ಯಕ್ಕಿಂತ ಕೊಲೀಗ್ಸ್ ಸ್ವಲ್ಪ ಚಲೋ ಇರ್ತಾರೆ, ನಿಮ್ಮನ್ನ ಬ್ಯಾಕ್ ಮಾಡ್ತಾರೆ, ನಿಮ್ಮನ್ನ ಸೇವ್ ಮಾಡ್ತಾರೆ. ಹಂಗಾಗೈತಿ ಈಗ ರಿಷಬ್ ಪಂತನ ಅವನು ಟಾಕ್ಸಿಕ್ ಬಾಸಿಂದ ಸೇವ್ ಮಾಡ್ತಿರೋದು ಎಡಿ ಮಾಕ್ರಮು ಮತ್ತು ನಿಕೋಲಸ್ ಪೂರನ್, ಮಿಚೆಲ್ ಮಾರ್ಷ್. ಇಲ್ಲ ಅಂದಿದ್ರು ಅವನು ಹಡ ಹೋದ ವರ್ಷ ಹೆಂಗೆ ಸೀನ್ ಆಗಿತ್ತಲ್ಲ KL ರಾಹುಲ್ ಮತ್ತು ಸಂಜೀವ್ ಗೋಯಂಕ ಅಂದ, ಹಂಗೆ ಮತ್ತೊಂದು ಸತಿ ರಿಪೀಟ್ ಆಕೈತೆ. ಬಟ್ 28 ಬಾಲಿಗೆ 28 ರನ್ ಬೇಕಾ. ಅಕ್ಷರ್ ಪಟೇಲ್ ಒಂದು 6 ಹೊಡೆದ. DC ಆರಾಮಾಗಿ ಗೆಲ್ತೈತೆ ಅಕ್ಷರ್ ಪಟೇಲ ಚಾನ್ಸ್ ತೊಗೊಳಕತ್ತಾನಿಲ್ಲ. KL ರಾಹುಲ್ ಲಾಸ್ಟ್ವರೆಗೆ ನಿಂತು ಮುಗಿಸೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅಕ್ಷರ್ ಪಟೇಲ ಫುಲ್ ಚಾನ್ಸ್ ತೊಗೊಂಡು ಹೊಡ್ಯಾಕತ್ತಾನೆ. ಟಾರ್ಗೆಟ್ ಅವಾಗ ಚೇಸ್ ಮಾಡ್ಬೇಕಂತ ಗೊತ್ತಿರ್ತದಲ್ಲ, ಎಷ್ಟು ಮಾಡ್ಬೇಕಂತ ಗೊತ್ತಿರ್ತದಲ್ಲ, ಅವಾಗ ಗೇಮ್ ಇನ್ನೂ ಈಸಿ ಆಕೈತಿ. 1 ಬಿಗ್ ಓವರ್ ಪ್ರೆಷರ್ ಅಪೋನೆಂಟ್ ಟೀಮಿಗೆ. ಬಟ್ ಇವತ್ತು LSGದ ಹೊಲಸ್ ಪರ್ಫಾರ್ಮೆನ್ಸ್ ಪಂತ್ 7th ವಿಕೆಟ್ ಬಂದಿದ್ದ. ಯಪ್ಪ ಅಲ್ಲ, ಅಬ್ದುಲ್ ಶಮಾದ್ ಬದಲಿ ಪಂತ್ ಬಂದು ಅವನು ಸ್ವಲ್ಪ 1 ಓವರ್ ನಿಂತ್ಕೊಂಡು ಆಡಿ, ಅಲ್ಲ 2 ಓವರ್ ನಿಂತ್ಕೊಂಡು ಆಡಿ
ಒಂದು ಓವರ್ನಾಗ ಒಂದು 2 6 2 4 ಹೊಡೆದು ಔಟ್ ಆಗಿದ್ರು ಎಷ್ಟೋ ಚಲೋ ಇರ್ತಿತ್ತು. ಹುಚ್ಚೊಳೆ ಮಗ ಸಮಾಧಾನ ಕಳಿಸ್ತಾ 11ನೇ ಓವರ್ ಅವಾರ ಬಂದ ತಕ್ಷಣ ಒಂಥರ ಫಿನಿಶಿಂಗ್ ರೋಲ್ ಮಾಡವ, ಬಂದ ತಕ್ಷಣ ಹೊಡಿಯವ 6-4 ಹೊಡ್ಯಾಕ ಮಾಡವ. ಅಂಥವ್ನು 11 ಓವರಿಗೆ ಕಳಿಸ್ಯಾರ. ಅವನನ್ನು ಹೊಡೆದು ಆಡ್ಬೇಕು, ನಿಂತ್ಕೊಂಡು ಆಡ್ಬೇಕು ಅಂತ ಕನ್ಫ್ಯೂಸ್ ಆಗಿ 8 ಬಾಲ್ದಾಗ 2 ರನ್ ಹೊಡೆದು ಕೈಯಾಗ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ಟ. ಆಮೇಲೆ ಬಂದಾನೆ ಆಮೇಲೆ ಇವನೂ ಬರಲಿಲ್ಲ. ಇವನು ಕಳಿಸ ಡೇವಿಡ್ ಮಿಲ್ಲರ್ ಅಂತೂ ಬೈ ಶಾಕಿಂಗ್ ಪರ್ಫಾರ್ಮೆನ್ಸ್. ಆಯುಷ್ ಬದಿನಿ ಒಂದು ಸ್ವಲ್ಪ ಚಲೋ ಆಡ್ದ ಅಂತ ಬದುಕೊಂಡ್ರು. ಆಮೇಲೆ 3 ಬಾಲ್ ಇದ್ದಾಗ ಬಂದ, 1 ಬಾಲ್ ಡಾಟು, 1 ಬಾಲ್ ಡಜ್ಗೆ ಕ್ಲೀನ್ ಬೋಲ್ಡ್. ಇದು LSG ಇದೆ ಬೈ. ಕ್ಯಾಪ್ಟನ್ ನಾಕ್ ಅಕ್ಷರ್ ಪಟೇಲಿಂದ ಬೈ 17 ಬಾಲಿಗೆ 32 ರನ್ ಹೊಡ್ತಾನೆ. ಆ ಕಡೆ KL ರಾಹುಲ್ ಅದನ್ ಬಿಡ ಮ್ಯಾಚ್ ಮುಗಿಸ್ತಾನೆ ಹೆಂಗೆ ನಿಂತ್ಕೊಂಡು ಲಾಸ್ಟ್ವರೆಗೂ ಅಂತ ಹೇಳ್ಬಿಟ್ಟು ರನ್ ರೇಟ್ ಇನ್ನೂ ಬೂಸ್ಟ್ ಮಾಡ್ಕೋಬೇಕಂತ ಹೇಳಿ ಆಲ್ರೆಡಿ ಅವನು 6 ಹೊಡ್ಯಾಕತ್ತಾನ ಬೈ ಅಕ್ಷರ್ ಪಟೇಲ್. ನಾನು ನೋಡ್ದಂಗ ಅವನು 4 6 ಹೊಡೆದ. ಇವಾಗ ನಿಂತಲ್ಲೇನ ಸ್ಪಿನ್ನರ್ಸಿಗೆ ಹೊಡೆದ ಬೈ. ಸ್ಪಿನ್ನರ್ಸಿಗೆ ಎಷ್ಟು ಚಲೋ ಆಡಾಕತ್ತಾರ ಗೊತ್ತೇನ ಅಕ್ಷರ್ ಪಟೇಲ್ ಬೈ. ಲಾಂಗ್ ಆಫ್ ಲಾಂಗ್ ಆನ್ ಸೀದಾ ಕವರ್ಸ್ ಮೇಲಿಂದ ಸೀದಾ ಅವನವನು 6 ಹೊಡ್ಯಾಕತ್ತಾನ ಅಕ್ಷರ್ ಪಟೇಲ್. ಏನು 9 ರನ್ ಬೇಕು. ಸಂಕ್ಷಿಪ್ತವಾಗಿ ನಟ್ಶಲ್ ಬ್ರೀಫ್ ಆಗಿ ಹೇಳ್ಬೇಕಂತಂದ್ರೆ LSG ಇವತ್ತು ಅಷ್ಟೊಂದು ಚಲೋ ಆಡಲಿಲ್ಲ. ಅವನು ಸ್ಟಾರ್ಟಿಂಗ್ ಒಂದು 10 ಓವರ್ ಚಲೋ ಆಡಿದ್ರೆ ಆಮೇಲೆ ಮಿಡಲ್ ಓವರ್ಸ್ನಾಗ ಏನು ಚಲೋನ ಆಡಲಿಲ್ಲ. 159 ಕೊಟ್ರೆ ಅಷ್ಟೇ ಕೊಟ್ರೆ. ಆಯುಷ್ ಬದೂನಿ ಲಾಸ್ಟ್ ಓವರ್ಗೆ ಒಂದು 3-4 ಹೊಡೆದ ಅಂತ ಅಲ್ಲಿವರೆಗೂ ಸ್ಕೋರ್ ಬಂತಿಲ್ಲ. ಅವ್ರದ್ದು 130 ದಾಡ್ತಿರ್ಲಿಲ್ಲ. ಆಯುಷ್ ಬದೂನಿಗೆ ಒಂದು ಕ್ಯಾಚು ಬಿಟ್ಟರು. ಆ ಕ್ಯಾಚಿಂದ ಅವನು ಬದುಕೊಂಡ. 2 ರನ್ನಿಗೆ 2 ರನ್ ಹೊಡೆದಿದ್ದ ಅಷ್ಟೇ. ಅವಾಗ ಅವ್ನು ಕ್ಯಾಚ್ ಬಿಟ್ಟಿದ್ದಕ್ಕೆ ಒಂದು 36 ರನ್ ಹೊಡೆದ. ಇಲ್ಲಾಂದ್ರೆ ಅಲ್ಲಿ 30 ರನ್ ಡಿಫ್ರೆನ್ಸ್ ಬಂದಿರೋದು. ಒಂದು 130 140 ಅಷ್ಟು ಹೊಡಿತಿದ್ರು ಇವ್ರು. ಏನೇನ ಇನ್ನೂ ಹೀನಾಯವಾಗಿ ಸೋಲ್ತಿದ್ರು LSGದವ್ರನ್ನ. ಅವ್ರನ್ನೊಂದು ದಡಕ್ಕೆ ಸೇರಿಸಿದ್ದಂದ್ರೆ ಆಯುಷ್ ಬದೂನಿ ಅವನು ಸ್ವಲ್ಪ ಚಲೋ ಆಡ್ದಂತ ಸೇರ್ಕೊಂಡ್ರು. ಆಮೇಲೆ DCದವ್ರಿಗೆ ಯಾವ ಪ್ರೆಷರು ಇರಲಿಲ್ಲ. ಕರುಣ್ ನಾಯರ್ ಸ್ವಲ್ಪ ಜಲ್ದಿ ಔಟ್ ಆದ. ಅವನು ಅರ್ಜೆಂಟ್ ಆಟಾಡಕ್ಕೆ ಹೋಗಿ ಬಟ್ ಅಷ್ಟೊಂದೇನು ಕಾಸ್ಟ್ ಆಗಲಿಲ್ಲ. ಅಭಿಷೇಕ್ ಪೂರೆಲ್ಲೂ ಭಾರಿ ಆಡ್ದ, 50 ರನ್ ಹೊಡೆದ. KL ರಾಹುಲ್ 50 ರನ್ ಹೊಡೆದ. ಅದೇ ಹೇಳಿದ್ನಲ್ಲ, ವಿರಾಟ್ ಕೊಹ್ಲಿ ಥರ ಅವನವನು ಹೆಂಗನ ಮಾಡಿ ಇಷ್ಟು ಕಡಿಮೆ ಸ್ಕೋರ್ ಇದ್ದಾಗ ಚೋಕ್ ಮಾಡೋದು ಬೇಡ, ಲಾಸ್ಟ್ವರೆಗೂ ನಿಂತ್ಕೊಂಡು ಆಡೋಣ, ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ರಿಸ್ಕ್ ತೊಗೊಳ್ಳಾರ್ದ ಅನ್ನಂಗೆ ಹಂಗೆ ಆಟ ಆಡ್ದ. ಅಕ್ಷರ್ ಪಟೇಲ್ ಬಂದ. ಅಕ್ಷರ್ ಪಟೇಲ್ ಅವ್ರು KL ರಾಹುಲ್ಗೆ ಸಾಥ್ ಕೊಟ್ಟ. ಆಮೇಲೆ ಅವನೊಂದು ಮ್ಯಾಚ್ ಜಲ್ದಿ ಮುಗಿಸ್ಬೇಕು. KL ರಾಹುಲ್ ಅದನ್ನಲ್ಲಿ ನಾನು ಔಟ್ ಆದ್ರೆ ಅವ್ನು ಮುಗಿಸ್ಕೊಂತಾನೆ. ಕೆಳಗೆ ಪ್ಲೇಯರ್ಸು ಅದಾರ ಅಂತೇಳಿ ಚಾನ್ಸ್ ತೊಗೊಂಡು ಅವನವನು ಸ್ಪಿನ್ನರ್ಸಿಗೆ ರವಿ ಬಿಷ್ಣೋಯಿ, ದಿಗ್ವೇಶ್ ಅವ್ರಿಗೂ ಹೊಡ್ಯಾಕೆ ಸ್ಟಾರ್ಟ್ ಮಾಡ್ದೆ. ಅವ್ರಿಗೆ ಒಂದು 4 ಇಬ್ರಿಗೂ ಒಂದೊಂದು 2 6 ಹೊಡೆದು 4 6 ಹೊಡೆದು ಮ್ಯಾಚ್ನ ಪೂರ್ತಿ ಹತ್ರಕ್ಕೆ ತೊಗೊಂಬಂದ. KL ರಾಹುಲ್ ಲಾಸ್ಟಿಗೆ ಒಂದು 6 ಹೊಡೆದು ಮ್ಯಾಚ್ನ ಫಿನಿಶ್ ಮಾಡ್ದ ಅಷ್ಟೇ. ಈ ಮ್ಯಾಚ್ನಾಗ ಏನು ಅಂತ ಎಕ್ಸೈಟ್ಮೆಂಟ್ ಅಂತ ಏನು ಇರಲಿಲ್ಲ. ಫಸ್ಟ್ ಬೌಲಿಂಗ್ ಮಾಡಿದ್ದು DC, ಅದ್ರಾಗ ಮುಖೇಶ್ ಕುಮಾರ್ ಚಲೋ ಹಾಕ್ದ. ಮಿಚಲ್ ಸ್ಟಾರ್ಕ್ ಇವರು XC ಬೌಲಿಂಗ್ ಹಾಕಿದ್ರು. ಅದೊಂದು ಸ್ವಲ್ಪ ನೋಡೋಂಗಿತ್ತು. ಉಳಿದಿದ್ದ ಮ್ಯಾಚ್ನಾಗ ಏನೂ ಇರಲಿಲ್ಲ ಬೈ, ಏನೇನೂ ಇರಲಿಲ್ಲ, ಶೇಂಟಾನೂ ಇರಲಿಲ್ಲ. ಇಷ್ಟ ಇತ್ತು ಮ್ಯಾಚ್. ಈ ಸಂಜೀವ್ ಗೋಯಂಕನ ಲಾಸ್ಟ್ ಇಯರ್ KL ರಾಹುಲ್ನ ಗ್ರೌಂಡ್ನಾಗ ಸೋತಿದಾಗ KL ರಾಹುಲ್ನ ಎಲ್ಲ ಆಡಿಯನ್ಸ್ ಮುಂದೆ, ಎಲ್ಲ ಸ್ಟೇಡಿಯಂ ಮುಂದೆ ಅವನ ಗ್ರೌಂಡ್ನಾಗ ನಿಲ್ಲಿಸ್ಕೊಂಡ ಯಾವ ಥರ ಅವನ ಜೊತೆ ಅಗ್ರೆಸಿವ್ ವೇದಾಗ ಮಾತಾಡಿ ಅವ್ನು ಯಾವ ಲೆವೆಲಿಗೆ ಹ್ಯುಮುಲೇಟ್ ಮಾಡಿ ಅವ್ನಿಗೆ ಯಾವ ಥರ ಅವ್ನ ಕಾನ್ಫಿಡೆನ್ಸ್, ಅವ್ನ ಸೆಲ್ಫ್ ರೆಸ್ಪೆಕ್ಟ್ ಯಾವ ಲೆವೆಲಿಗೆ ಹರ್ಟ್ ಮಾಡಿದ್ದ ಅಂದ್ರೆ ಒಬ್ಬ ಪ್ಲೇಯರಿಗೆ ಕೊಡಬೇಕಾಗಿರೋ, ಟೀಮ್ ಕ್ಯಾಪ್ಟನಿಗೆ ಕೊಡಬೇಕಾಗಿರೋ ರೆಸ್ಪೆಕ್ಟ್ನ ಕೊಡಲಾರ್ದ ಏನಿವ ಇಂಥ ದೊಡ್ಡ ಕ್ರಿಕೆಟರ್ನ ಇವನಿಗೆಲ್ಲ ಗೊತ್ತೈತೆ ಅನ್ನೋರ್ ಗತೆ ಅವ್ನು ಅಷ್ಟು ಕೆಟ್ಟದಾಗ ಅವನ ಜೊತೆ ಬಿಹೇವಿಯರ್ ತೋರಿಸಿ ಏನು ಹ್ಯುಮುಲೇಟ್ ಮಾಡಿದ್ದ ನೋಡಿ KL ರಾಹುಲ್ಗೆ. ಇವತ್ತು KL ರಾಹುಲ್ ಗ್ರೌಂಡ್ನಾಗ ಅವ್ನ ಟೀಮ್ ಅಪೋಸಿಟ್, LSG ಟೀಮ್ ಅಪೋಸಿಟ್ ನಿಂತ್ಕೊಂಡು ವಿನ್ನಿಂಗ್ ಶಾಟ್ ಹೊಡೆದು 50+ ರನ್ ಹೊಡೆದು ಮ್ಯಾಚ್ ಗೆಲ್ಲಿಸಿದ.